ನಮಸ್ಕಾರ ವೀಕ್ಷಕರೇ, ಸೀನು ಜೊತೆ ಸಂಮಾತು ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಯಾವುದೋ ವ್ಯಕ್ತಿಯನ್ನ ಪರಿಚಯ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ನಾವು ತಿನ್ನುವಂತಹ ಒಂದು ವಿಶೇಷವಾದಂತಹ ಪದಾರ್ಥ ಅದನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬಹುತೇಕ ಮಂದಿಗೆ ಇದರ ಅರಿವೇ ಇಲ್ಲ, ಆದ್ರೆ ನೋಡಿದಾಗ ಎಲ್ಲೋ ನೋಡಿದ್ ನೆನಪಾಗತ್ತೆ. ಅಂದ್ರೆ ಈ ರೀತಿಯ ಸಾಕಷ್ಟು ಕುತೂಹಲಕಾರಿಯಾದಂತಹ ವಿಚಾರಗಳನ್ನ ಈ ಎಪಿಸೋಡ್ ನಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಿದ್ದಲ್ಲಿ ಶುರು ಮಾಡ್ಲಾ ಸೀನು ಜೊತೆ ಸಂಮಾತು. ವೀಕ್ಷಕರೇ, ಸೀನು ಜೊತೆ ಸಂಮಾತು ಈ ಸಂಚಿಕೆನಲ್ಲಿ ನಾನು ನಿಮಗೆ ತಿಳಿಸಕ್ ಹೊರಟಿರೋದು ಏನಂತ ಹೇಳಿದ್ರೆ, ಒಂದು ವಿಶೇಷವಾದಂತಹ ಕಾಯಿ ಇದೆ. ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಹೇಳ್ಬಿಟ್ರೆ, ನಾನು ಈ ನಮಗೆ ಕಿರ್ನೆಲಿಕಾಯಿ ಸಿಗತ್ತಲ್ವಾ, ಕಿರ್ನೆಲಿಕಾಯಿ ತರಾನೇ ಅದೇ ಜಾತಿಗೆ ಒಳಪಟ್ಟಿದ್ದು ಅಂತ ಮಾಹಿತಿ ಇದೆ. ಜೊತೆಗೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನೋಡ್ತೀವಲ್ಲ ನಾವು, ಸ್ಟಾರ್ ಫ್ರೂಟ್ ಅಂತಾರೆ, ಕೊಬ್ಬರಿಕಾಯಿ ಅಂತಾರೆ, ಆ ಹಣ್ಣಿನ ಜಾತಿಗೆ ಸೇರಿದ್ದು ಇದು ಕೂಡ. ಆದ್ರೆ ಇದು ಉದ್ದುದ್ದಕ್ಕಿದೆ, ನೋಡೋಕೆ ತಕ್ಷಣ ತೊಂಡೆಕಾಯಿ ತರ ಕಾಣಿಸುತ್ತೆ. ಅಂದ್ರೆ ಇದನ್ನ ಬಿಳಿಂಬಿ ಅಥವಾ ಬಿಳಿಂಬಿ ಅಂತ ಕರೀತಾರಂತೆ. ಇಲ್ಲ ಅಂತ ಹೇಳಿದ್ರೆ ಸೌತೆಕಾಯಿ ಮರ, ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಸೊರೆಲ್ ಟ್ರೀ. ಅಂದ್ರೆ ಈ ರೀತಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹೆಸರುಗಳನ್ನ ಕರೀತಾರಂತೆ. ಮೂಲತಃ ಇದು ಇಂಡೋನೇಷ್ಯಾ ಮತ್ತೆ ಮಲೇಷಿಯಾ ಮೂಲದ್ದು ಅಂತ ಮಾಹಿತಿ ಇದೆ. ಆದ್ರೆ ನಿಜವಾಗ್ಲೂ ಇದನ್ನ ನೀವು ಉಪ್ಪಿಗೆ ಅಂದ್ರೆ ಖಾರ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಅದ್ಕೊಂಡು ತಿಂತೀವಲ್ಲ ನಾವು ನೆಲ್ಲಿಕಾಯಿ, ಆ ತರ ತಿಂದ್ರೆ ಸಿಕ್ಕಾಪಟ್ಟೆ ಮಜಾ ಕೊಡತ್ತೆ. ನನಗೆ ಗೊತ್ತಿರೋ ಪ್ರಕಾರ ಈ ಭಾಗದಲ್ಲಿ ಇಂಥ ಮಾಹಿತಿನೇ ಇಲ್ಲ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಅಂತ ತೆಗೆದುಕೊಂಡ್ರೆ, ಕರ್ನಾಟಕದ ಅಂದ್ರೆ ದಕ್ಷಿಣ ಕನ್ನಡ ನಾವೇನ್ ಹೇಳ್ತೀವಿ ಅಂದ್ರೆ ಕರಾವಳಿಯ ಪ್ರದೇಶ, ಆ ಭಾಗದಲ್ಲಿ ಸುಮಾರು ಜನಕ್ಕೆ ಗೊತ್ತಂತೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಭಾರತದಲ್ಲಿ ಕೇರಳ ಮತ್ತೆ ಮಹಾರಾಷ್ಟ್ರ ಮತ್ತೆ ಗೋವಾ ಈ ಎಲ್ಲಾ ಭಾಗದಲ್ಲಿ ಈ ಕಾಯಿನ ಬಗ್ಗೆ ಗೊತ್ತಿದೆ. ಹಾಗಿದ್ರೆ ಈ ಕಾಯಿ ನೋಡಕ್ ಹೇಗಿದೆ? ಬನ್ನಿ ನನ್ನ ಎಕ್ಸ್ಪ್ಲನೇಷನ್ ಸಾಕ? ಬನ್ನಿ ಹಂಗಿದ್ರೆ ಅದರದೊಂದು ವಿಡಿಯೋ ನೋಡಿ ಇವಾಗ. ವೀಕ್ಷಕರೇ, ಆ ಬಿಳಿಂಬಿ ಕಾಯಿನ ನೋಡಿದ್ರಿ ಅಲ್ವಾ, ಗಿಡ ನೋಡಿದ್ರಿ ಅಲ್ವಾ? ಎಸ್, ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಬೆಂಗಳೂರಿನ ಬನಶಂಕರಿ 3ನೇ ಹಂತ ರಿಂಗ್ ರೋಡ್ ಬಳಿಯಲ್ಲಿ ನಾನು ಒಂದಿನ ಯಾವುದೋ ವಿಚಾರಕ್ಕಲ್ಲಿ ಹೋಗಿದ್ದೆ. ಅಲ್ಲಿ ನನ್ನ ವೆಹಿಕಲ್ ಪಾರ್ಕ್ ಮಾಡಿದ್ದೆ. ಅವಾಗ ಪಾರ್ಕ್ ಮಾಡೋ ಸಂದರ್ಭದಲ್ಲಿ ಆ ಮನೆಯ ಒಳಭಾಗದಲ್ಲಿ ಈ ಮರ ಕಾಣಿಸ್ತು. ಐ ವಾಸ್ ಎಕ್ಸೈಟೆಡ್. ಏನಪ್ಪಾ ಇದು, ಸಿಕ್ಕಾಪಟ್ಟೆ ಇಷ್ಟು ಕಾಯಿಗಳು ಬಿಟ್ಟಿದೆಯಲ್ಲ, ಇದೇನಿದು ಅಮಟೆ ಕಾಯ ಅಥವಾ ಏನ್ ಕಾಯಿ ಗೊತ್ತಾಗ್ತಿಲ್ವಲ್ಲ ಅಂತ ನನಗೂ ಏನೂ ಗೊತ್ತಿರ್ಲಿಲ್ಲ. ಸರಿ, ಆಮೇಲೆ ನಾನು ಗಾಡಿ ತೆಗಿತಾ ಇದ್ದೆ. ಅಷ್ಟರಲ್ಲಿ ಆ ಮನೆಯಿಂದ ಹೊರಗಡೆ ಒಬ್ಬ ವ್ಯಕ್ತಿ ಬಂದ್ರು. ನನ್ಗೆ ಐ ವಾಸ್ ಎಕ್ಸೈಟೆಡ್ ಅಲ್ವಾ, ನಾನು ಇಮಿಡಿಯೇಟ್ ಅವ್ರನ್ನ ಕೇಳಿದೆ, ಸರ್ ಏನಿದು ಅಂತ ಕೇಳಿದೆ. ಇದನ್ನ ಕೇರಳ ಮ್ಯಾಂಗ್ಳೂರ್ ಪೀಪಲ್ ಉಪ್ಪಿನಕಾಯಿ ಹಾಕ್ತಾರಂತೆ, 2 ವರ್ಷ ಇರುತ್ತಂತೆ. ಅದು ಹುಣಸೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ, ಸ್ವಲ್ಪ ಚೆನ್ನಾಗಿ ಬೆಳೆದ ಮೇಲೆ ಹಣ್ಣು ತರ ಆಗೋಗ್ಬಿಡುತ್ತೆ. ಅದನ್ನ ಹಿಂಡಿದ್ರೆ ಜ್ಯೂಸ್ ಬರುತ್ತೆ. ಅದನ್ನ ನೀವು ನಿಂಬೆಹಣ್ಣು ಬದಲು ಅದನ್ನೇ ಯೂಸ್ ಮಾಡ್ಬೋದು. ಆಲ್ ಪರ್ಪಸ್ ನಿಂಬೆಹಣ್ಣು ಏನೇನಕ್ಕೆ ಯೂಸ್ ಮಾಡ್ತೀವೋ ಅದೆಲ್ಲ ಪರ್ಪಸ್ ಆ ಜ್ಯೂಸ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಕೆಳಗಡೆ ಬಿದ್ಮೇಲೆ ಅದನ್ನ ಪಾತ್ರೆ ಗೀತ್ರೆ ಉಜ್ಲಿಕ್ಕೆ, ಹಿತ್ತಾಳೆ ತಾಮ್ರದ ಪಾತ್ರೆ ಉಜ್ಜಿದ್ರೆ ಇದು ಸ್ಕರ್ಟಿಂಗ್ ಇದೆಯಲ್ಲ, ಹೌದು, ಜಸ್ಟ್ ಅಂದ್ರೆ ಸುಮಾರು ಹೊತ್ತಿರ್ಬಾರ್ದು, ಸ್ವಲ್ಪ ಜಸ್ಟ್ ಚೆನ್ನಾಗಿ ಮುಚ್ಚಿಬಿಟ್ಟು ಆಮೇಲೆ ಬಟ್ಟೆ ಹಾಕಿ ಒರೆಸಿದ್ರೆ ಬ್ಲಾಕಿಂಗ್ ಎಲ್ಲ ಹೋಗ್ಬಿಡುತ್ತೆ. ವೆರಿ ರಿಚ್ ಸಿಟ್ರಿಕ್ ಆಸಿಡ್ ಇದೆ. ನಾವು ವೇಸ್ಟ್ ಮಾಡಬಾರ್ದು ಅಂದ್ರೆ ಇದನ್ನ ಪೇಸ್ಟ್ ತರ ಮಾಡ್ಬಿಟ್ಟು ಅಥವಾ ಚಿಕ್ಕದಾಗಿ ಹಚ್ಚಿಬಿಟ್ಟು ಸಂಡಿಗೆ ಒಣಗಿಸ್ತೀವಲ್ಲ, ಒಣಗಿಸಿದ್ರೆ ಒಣಗೋಗ್ಬಿಡುತ್ತೆ, ಕಪ್ಪಗಾಗೋಗುತ್ತೆ. ಕಪ್ಪಗಾದ್ರೂ ವಾಸನೆ ಮಾತ್ರ ಹುಣಸೆ ಹಣ್ಣು ವಾಸನೆ, 100% ಹುಣಸೆ ಹಣ್ಣು ವಾಸನೆ ಬರುತ್ತೆ. ದಟ್ ವಿಲ್ ಲಾಸ್ಟ್ ಲಾಂಗ್. ಅದಕ್ಕೆ ನಾವು ಪೌಡರ್ ಮಾಡ್ಬಿಟ್ಟು ಪೌಡರ್ ಇದು ಮಾಡ್ತಾರೆ, ಜ್ಯೂಸ್ ಮಾಡ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಫ್ರಿಜ್ ಅಲ್ಲಿ ಇಟ್ಟರೆ ಸುಮಾರು ಒಂದು 5-6 ದಿವಸ ಇರುತ್ತೆ. ವೀಕ್ಷಕರೇ, ಈ ಬಿಳಿಂಬಿ ಕಾಯಿಗಳನ್ನ ನೋಡಿದ್ರಲ್ವಾ, ಇದಕ್ಕೆ ಸೈಂಟಿಫಿಕ್ ನೇಮ್ ಬಂದು ಅವೆರ್ಹೋಬಾ ಬಿಳಿಂಬಿ ಅಂತ ಹೇಳಿ. ಅಂದ್ರೆ ಈ ಪದದಲ್ಲೂ ಕೂಡ ಬಿಳಿಂಬಿ ಕೇಳ್ಬೋದಲ್ವಾ? ಪ್ರಾಬಲಿ ಅದನ್ನೇ ಇವತ್ತು ನಾವು ದಿನನಿತ್ಯ ಬಳಸ್ತಾ ಇದ್ದೀವಿ. ಏನೇ ಆದ್ರೂ ಹುಳಿಗೆ ಪರ್ಯಾಯವಾಗಿ ಇದನ್ನ ಬಳಸ್ತಾರೆ. ಅದರಲ್ಲೂ
ಮೀನಿನಂತ ಅಂದ್ರೆ ನಾನ್ ವೆಜ್ ಖಾದ್ಯದಲ್ಲಿ ಇದನ್ನ ಬಳಸಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತಂತೆ. ಹಂಗಂತ ವೆಜ್ ಅವ್ರು ಬೇಜಾರಾಗೋದು ಬೇಕಿಲ್ಲ, ಯಾಕಂದ್ರೆ ಇದ್ರಲ್ಲಿ ಮಾಡಿದಂತ ಉಪ್ಪಿನಕಾಯಿ ಅಂದ್ರೆ ಪಿಕಲ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತಂತೆ. ಅಲ್ಲದೆ ಈ ಬಿಳಿಂಬಿ ಕಾಯಿಗಳು ಹಣ್ಣಾದ್ಮೇಲೆ ಹಳದಿ ಬಣ್ಣಕ್ಕೆ ತಿರುಗತ್ತೆ, ಅದು ರಸವತ್ತಾಗಿ ಕಾಣಿಸುತ್ತೆ. ಆ ಜ್ಯೂಸನ್ನ ತೆಗೆದು ನಾವು ಶರ್ಬತ್ ಮಾಡ್ಕೊಂಡು ಕುಡಿಬಹುದಂತೆ. ನಿಂಬೆ ಹಣ್ಣಿನ ಜ್ಯೂಸ್ ಹೇಗಿರುತ್ತಲ್ಲ ಅದೇ ತರ ಅನ್ಸತ್ತಂತೆ. ಅದಲ್ಲದೆ 20ನೇ ಶತಮಾನದಲ್ಲಿ ಮಾಲ್ಡೀವ್ಸ್ ನ ಕೆಲವು ಭಾಗದಲ್ಲಿ ಈ ಗಿಡದಲ್ಲಿ ಬಿಡುವಂತ ಹೂಗಳನ್ನ ಬಳಸಿ ಕ್ಲಾತ್ ಡೈ ಆಗಿ ಬಳಸ್ತಾ ಇದ್ರಂತೆ. ಅದಲ್ಲದೆ ಫಿಲಿಪೈನ್ಸ್ ನ ಕೆಲವು ಭಾಗಗಳಲ್ಲಿ ಇದರ ಜ್ಯೂಸ್ ಇಂದ ಸ್ಟೇನ್ ರಿಮೂವರ್ ಆಗಿ ಬಳಸಬಹುದು ಅಂತ ಹೇಳಿ ಅವಾಗಲೇ ಬಳಸ್ತಾ ಇದ್ದಂತೆ. ಅಂದ್ರೆ ಇದು ಸತ್ಯ ಕೂಡ. ಸೊ ಹಾಗಾಗಿ ಇದು ಸಾಕಷ್ಟು ರೀತಿಯಲ್ಲಿ ಬಳಸಬಹುದು. ಅದರೊಟ್ಟಿಗೆ ಹಸಿಯಾಗಿ ಇಟ್ಕೊಂಡು ಬಳಸಬಹುದು. ಅದಾದ್ಮೇಲೆ ಅದನ್ನ ಒಣಗಿಸಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದಾದ್ಮೇಲೆ ಅದನ್ನ ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು ಹುಣಸೆ ಹುಳಿಯ ಬದಲು ಈ ಪೌಡರ್ನ ಕೂಡ ಬಳಸೋದಕ್ಕೆ ಉಪಯುಕ್ತವಾಗಿದೆ ಅಂತ ಹೇಳ್ತಾರೆ. ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇನ್ನೊಂದಿದೆ, ಹೇಳ್ತೀನಿ, ವೇಟ್ ಫಾರ್ ಇಟ್. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಯಾರಲ್ಲಿ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇರುತ್ತೆ ಆ ಕೊಲೆಸ್ಟ್ರಾಲ್ ಇರೋರು ಇದರ ಥಿಕ್ ಜ್ಯೂಸ್ ಅನ್ನ ಪ್ರತಿನಿತ್ಯ ಸೇವಿಸ್ತಾ ಬಂದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಇದೆ. ಆದರೆ ಒಂದು ವೆರಿ ಡೇಂಜರಸ್ ಪಾಯಿಂಟ್ ಇದೆ. ಅತಿಯಾಗಿ ಈ ಜ್ಯೂಸ್ ಅನ್ನ ಬಳಸ್ತಾ ಹೋದ್ರೆ ಇದರಲ್ಲಿ ಆಕ್ಸಲೇಟ್ ಅನ್ನುವಂತಹ ಒಂದು ಪದಾರ್ಥ ಇರೋದ್ರಿಂದ ಅದು ನಿಮ್ಮ ಕಿಡ್ನಿಗೆ ತುಂಬಾ ತೊಂದರೆ ಮಾಡುತ್ತೆ ಅಂತನೂ ಕೂಡ ಮಾಹಿತಿ ಇದೆ. ಹಾಗಾಗಿ ದಯವಿಟ್ಟು ನೀವು ಇದನ್ನ ಬಳಸಬೇಕಾದ್ರೆ ಗಮನಿಸಿ ಬಳಸಬೇಕು ಅನ್ನೋದು ಒಂದು ಮಾಹಿತಿ ನಿಮಗೆ ತಿಳಿಸ್ತಾ ಇದೆ. ಎಸ್ ವೀಕ್ಷಕರೇ, ಸೀನೋ ಜೊತೆ ಸಮ್ ಮಾತು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಅದ್ರೊಟ್ಟಿಗೆ ಏನಂತ ಹೇಳಿದ್ರೆ ಇದನ್ನ ನೀವು ಮಾವಿನಕಾಯಿಗೆ ಪರ್ಯಾಯವಾಗಿ ಬಳಸಬಹುದು. ಇದರಿಂದ ಜಾಮ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಂತೆ. ಸೊ ನಾನು ನನಗೆ ತಿಳಿದಂತ ಒಂದಷ್ಟು ವಿಚಾರಗಳನ್ನ ಈ ಎಪಿಸೋಡ್ ನಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಪ್ರಾಬಲಿ ಇದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಪ್ಲಸ್ ಇನ್ನೊಂದೇನಂತ ಹೇಳಿದ್ರೆ ಈ ಕಾಯಿಗಳನ್ನ ನೀವು ಎಲ್ಲಾದ್ರೂ ನೋಡಿದ್ರೆ ಖಂಡಿತ ಮಿಸ್ ಮಾಡದೆ ಇದನ್ನ ಬಳಸಿ. ಇದರ ಉಪ್ಪಿನಕಾಯಿ ಇರ್ಬೋದು, ಚಟ್ನಿ, ಅಯ್ಯೋ ಹೆಂಗಿರೋದು ಗೊತ್ತಾ ಚಟ್ನಿ, ನಾನೇ ಟೇಸ್ಟ್ ಮಾಡಿದೀನಿ. ಹುಷಾರಿಲ್ಲದಾಗ ಏನಾದ್ರು ಇದನ್ನ ಮಾಡಿ ಸಿಕ್ಕಾಪಟ್ಟೆ ಒಂದ್ಸಲ ಖಾರ ಜಾಸ್ತಿ ಹಾಕಿ ಮಾಡಿ ತಿಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ಬಿಡಿ. ಅದರೊಟ್ಟಿಗೆ ನಾನು ಇದರ ಡಿಸ್ಅಡ್ವಾಂಟೇಜ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ಗಮನದಲ್ಲಿ ಇಟ್ಕೊಂಡು ಇದನ್ನ ಬಳಸಿ ಅಂತ ಹೇಳ್ತಾ, ಸೊ ಇಂಥ ವಿಚಾರಗಳು ಇನ್ನೊಂದಷ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೇ ಬಿ ಯಾವುದೋ ವ್ಯಕ್ತಿಯನ್ನ ಪರಿಚಯ ಮಾಡೋದಿರ್ಬೋದು, ಈ ರೀತಿಯ ತರಕಾರಿನೋ ಹಣ್ಣು ವಸ್ತುಗಳನ್ನು ವಿಷಯಗಳನ್ನು ನಿಮ್ ಮುಂದೆ ನಾನು ತಗೊಂಡು ಬರ್ತಾನೆ ಇರ್ತೀನಿ ಸಂಚಿಕೆನಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ಮುಗಿಸ್ತೀನಿ. ಬಟ್ ಡೋಂಟ್ ಮಿಸ್ ಕಮೆಂಟ್ ಹಾಕೋದನ್ನ, ಸಬ್ಸ್ಕ್ರೈಬ್ ಆಗೋದನ್ನ, ಮತ್ತೆ ಲೈಕ್ಸ್, ಇದೆಲ್ಲಾನು ಕೂಡ ಆಸ್ ಯೂಶುವಲ್ ನೀವು ಮಾಡೇ ಮಾಡ್ತೀರಾ ನನಗೆ ಗೊತ್ತಿದೆ. ಸೊ ಅದನ್ನ ಮಾಡಿ ಅಂತ ಇನ್ನೊಂದ್ಸಲ ನಿಮ್ಗೆ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದೀನಿ. ಇದಾಗಿತ್ತು ಇವತ್ತಿನ ಸೀನೋ ಜೊತೆ ಸಂವಾದ.